ನಮಸ್ಕಾರ ಸ್ನೇಹಿತರೆ. ಚನ್ನಪಟ್ಟಣ ವಿಧಾನಸಭೆಯ ಬೈ ಎಲೆಕ್ಷನ್ಗೆ NDA ಇಂದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಈಗ ತೀವ್ರ ಕುತೂಹಲ ಕೆಳಿಸಿರ್ತಕ್ಕಂತ ಪ್ರಶ್ನೆ. ಮಂಡ್ಯ ನಂತರ ಈಗ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿದೆ. ಇದು ಮತ್ತೊಮ್ಮೆ ಇಡೀ ರಾಜ್ಯದ ಗಮನ ಸೆಳೆಯೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಕಾಂಗ್ರೆಸ್ನಿಂದ DCM DK ಶಿವಕುಮಾರ್ ಅವರು ಕಣಕ್ಕಿಳಿಯೋ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಕಡೆ ಬಿಜೆಪಿ ಮತ್ತು JDS ನವರು ಸಹ ಒಮ್ಮತದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವ ಸಾಧ್ಯತೆ ಜಾಸ್ತಿ ಇದೆ. ಹಾಗಾದ್ರೆ NDA ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ? ಬಿಜೆಪಿಯ CP ಯೋಗೇಶ್ವರ್ ಅವರನ್ನು ಕಣಕ್ಕಿಳಿಸಲಾಗುತ್ತಾ, ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರ, ಅಥವಾ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು NDA ಅಭ್ಯರ್ಥಿಯನ್ನಾಗಿ ಮಾಡಲಾಗುತ್ತಾ? ಇದರ ಬಗ್ಗೆ ಈಗ ಚರ್ಚೆ ಎಲ್ಲ ಕಡೆ ಭಾರಿ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ NDA ಅಭ್ಯರ್ಥಿ ಯಾರಾಗಬಹುದು? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮಂಡ್ಯ ಲೋಕಸಭಾ ಚುನಾವಣೆ ಕದನ ಕಣದಲ್ಲಿ HD ಕುಮಾರಸ್ವಾಮಿ ಅವರು ನಿಂತಿದ್ರು, ಗೆದ್ರು. ಈಗ ಅವರಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಖಾಲಿಯಾಗಲಿದೆ. ಅಲ್ಲಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪೀಕರ್ಗೆ ರಾಜೀನಾಮೆ ಪತ್ರನ ಕೊಟ್ಟು ಬಂದಿದ್ದಾರೆ. ಚನ್ನಪಟ್ಟಣವೂ ಸೇರಿದಂತೆ ರಾಜ್ಯದಲ್ಲಿ ಖಾಲಿಯಾಗಿರ್ತಕ್ಕಂಥ 3 ವಿಧಾನಸಭಾ ಕ್ಷೇತ್ರಗಳಿಗೆ ರಾಜ್ಯದಲ್ಲಿ ಉಪಚುನಾವಣೆ ನಡೆಯಲಿದೆ. ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಯಾವ್ದಪ್ಪ ಅಂದ್ರೆ ಅದು ಚನ್ನಪಟ್ಟಣ ವಿಧಾನಸಭೆ. ಯಾಕಂದ್ರೆ ಅಲ್ಲಿ ಈಗ ಕಾಂಗ್ರೆಸ್ನಿಂದ DCM DK ಶಿವಕುಮಾರ್ ಅವರೇ ಖುದ್ದು ಕಣಕ್ಕಿಳಿತಾರೆ ಅಂತ ಊಹಾಪೋಹಗಳು ಹರಿದಾಡ್ತಾ ಇದ್ದಾವೆ. ಇದನ್ನ DK ಶಿವಕುಮಾರ್ ಅವರು ಅಲ್ಲಗಳಿತಾನೂ ಇಲ್ಲ, ಅದನ್ನ ಪುಷ್ಟೀಕರಿಸ್ತಾನೂ ಇಲ್ಲ. DK ಶಿವಕುಮಾರ್ ಅವರು ಚನ್ನಪಟ್ಟಣದ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ನೀಡಿ ಟೆಂಪಲ್ ರನ್ ಮಾಡ್ತಾ ಇರೋದು. ಅವರೇನಾದ್ರೂ ಈಗ ಕಣಕ್ಕಿಳಿದು ಬಿಡ್ತಾರ ಅನ್ನುವ ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿರೋದಂತೂ ನಿಜ. ಆ ಕಡೆ NDA ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಬಹಳ ಮುಖ್ಯ ಆಗ್ತಾ ಇದೆ. ಬಿಜೆಪಿಯ ಆ ಭಾಗದ ನಾಯಕ CP ಯೋಗೇಶ್ವರ್ ಅವರನ್ನು JDS ನಿಂದ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. CP ಯೋಗೇಶ್ವರ್ ಅವರು ಈಗ ಹಾಲಿ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿದ್ದಾರೆ. ಹಾಲಿ ಸದಸ್ಯರವರು, ಅವರ ಅಧಿಕಾರಾವಧಿ 2026ರವರೆಗೂ ಇದೆ. ಇದು ಪಕ್ಷಾಂತರಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಕಾಂಗ್ರೆಸ್ನ ಬಲಿಷ್ಠ ಅಭ್ಯರ್ಥಿಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ಸೋಲಿಸಬೇಕಾದ್ರೆ, ಅವರನ್ನು ಎದುರಿಸ್ಬೇಕಂದ್ರೆ ಅಷ್ಟೇ ಬಲಿಷ್ಠ ಅಭ್ಯರ್ಥಿನ ಕಣಕ್ಕಿಳಿಸ್ಬೇಕು ಅನ್ನೋದು ಮೈತ್ರಿ ಅವರು ಮಾಡ್ತಾ ಇರ್ತಕ್ಕಂಥ ಪ್ಲಾನ್. ಚನ್ನಪಟ್ಟಣದಲ್ಲಿ ಸುಮಾರು 25,000 ಕುರುಬರು, 30,000 ಮುಸ್ಲಿಮರು, 25,000ದಷ್ಟು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತಗಳು ಇದೆ. ಇವು ಕಾಂಗ್ರೆಸ್ ಕಡೆಗೆ ವಾಲ್ತವೆ ಅನ್ನೋದು ಕಾಂಗ್ರೆಸ್ಸಿಗರ ಲೆಕ್ಕಾಚಾರ. ಈ ಎಲ್ಲ ಲೆಕ್ಕಾಚಾರದ ಹಿಂದೆ CP ಯೋಗೇಶ್ವರ್ ಅವರನ್ನು ಕಣಕ್ಕಿಳಿಸಿದ್ರೆ JDS ನ ಮತಗಳು ಸಹ ಬಿಜೆಪಿಗೆ ಸಂಪೂರ್ಣವಾಗಿ ಶಿಫ್ಟ್ ಆಗಿ ಯೋಗೇಶ್ವರ್ ಅವರು ಗೆಲ್ತಾರೆ ಅನ್ನೋ ಮಾತಿದೆ. ಯಾಕಂದ್ರೆ ಯೋಗೇಶ್ವರ್ ಅವರು ಈ ಹಿಂದೆ ಈ ಭಾಗಕ್ಕೆ ನೀರು ತಂದು ಭಗೀರಥ ಅನ್ನುವ ಖ್ಯಾತಿಯನ್ನು ಸಹ ಪಡೆದಿದ್ದಾರೆ. ಕ್ಷೇತ್ರದಾದ್ಯಂತ CP ಯೋಗೇಶ್ವರ್ ಅವರಿಗೆ ಒಳ್ಳೆಯ ಹೆಸರಿದೆ. JDS ನವರು ಈ ಕ್ಷೇತ್ರ ಬಿಟ್ಟುಕೊಡದೇ ಇದ್ರು CP ಯೋಗೇಶ್ವರ್ ಅವರನ್ನು JDS ಗೆ ಕಳಿಸಿ JDS ಚಿಹ್ನೆಯಡಿ ಸ್ಪರ್ಧೆ ಮಾಡೋದ್ರಿಂದ ನಿರಾಯಾಸವಾಗಿ ಈ ಕ್ಷೇತ್ರನ ವಶಕ್ಕೆ ಪಡೆಯಬಹುದು ಮತ್ತೆ ಅನ್ನೋದು ಮೈತ್ರಿ ನಾಯಕರ ಅಭಿಪ್ರಾಯ. ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಸ್ಪರ್ಧೆಯಲ್ಲಿ ಆಕಾಂಕ್ಷಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕುಮಾರಸ್ವಾಮಿ ಅವರು ಯಾಕೋ ಇದಕ್ಕೆ ಮನಸ್ಸು ತೋರಿಸ್ತಾ ಇಲ್ಲ. ಅವರು ಕಾರ್ಯಕರ್ತನನ್ನು ಈ ಕ್ಷೇತ್ರದಿಂದ ನಿಲ್ಲಿಸೋಣ, ನಮ್ಮ ಮನೆಯವರು ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಬಾರಿ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆ ಮತ್ತೊಂದು ರೌಂಡ್ ನ ಮತಗಜಗಳ ಕಾಳಗಕ್ಕೆ ಕಾರಣ ಆಗ್ತಾ ಇದೆ. ಆ ಕಡೆ HD ಕುಮಾರಸ್ವಾಮಿ ಅವರು ಸಹ ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿದ್ದಾರೆ, ಅಧಿಕಾರದಲ್ಲಿದ್ದಾರೆ. ಈಗ ಈ ಕಡೆ DK ಶಿವಕುಮಾರ್ ಅವರು ಸಹ ಕಾಂಗ್ರೆಸ್ನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಪವರ್ಫುಲ್ ಪೊಸಿಷನ್ ಅಲ್ಲಿ ಇದ್ದಾರೆ. ಹೀಗಾಗಿ ಇಬ್ಬರು ಮತ್ತೊಮ್ಮೆ ಪೈಪೋಟಿ ಜಿದ್ದಾಜಿದ್ದಿನಿಂದ ಕೂಡಿದ ಕಾಳಗಕ್ಕೆ ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ಬಿಜೆಪಿ ಮತ್ತು JDS ನ ಮೈತ್ರಿ ಅಭ್ಯರ್ಥಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಸ್ಥಾನ ಬಂದಿರಬಹುದು, ಆದರೆ ಒಂದ್ ಅರ್ಥದಲ್ಲಿ ಕಾಂಗ್ರೆಸ್ನ ನಾಗಾಲೋಟಕ್ಕೆ ಬ್ರೇಕ್ ಹಾಕುವಲ್ಲಿ ಮೈತ್ರಿ ಸಕ್ಸಸ್ ಆಗಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರಿಗೆ ತೋರಿಸಿದ ಸೋಲಿನ ರುಚಿ ಇದೆಯಲ್ಲ, ಅದು ಮೈತ್ರಿಗೆ ಬೂಸ್ಟ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈ ಕಡೆ ಜ್ಯೋತಿಷಿಗಳು, ಅವರ ಗುರುಗಳ ಸಲಹೆಯನ್ನು ಪಡೆದಿರ್ತಕ್ಕಂತಹ DK ಶಿವಕುಮಾರ್ ಅವರು ತಾವೇ ಕಣಕ್ಕಿಳಿಯಿರಿ ಅನ್ನುವ ಸಲಹೆ ಸೂಚನೆಗಳು ಸಹ ಬಂದಿದೆಯಂತೆ. ಹಾಗಾಗಿ DK ಶಿವಕುಮಾರ್ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಶಿಗ್ಗಾವಿ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರ ಪುತ್ರನಿಗೆ ಟಿಕೆಟ್ ಕೊಡುವ ಸಂಭಾವ್ಯತೆ ಜಾಸ್ತಿ ಇದೆ.
ಆ ಕಡೆ ಸಂಡೂರು ಕ್ಷೇತ್ರದಿಂದ ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಡೋ ಸಂಭಾವ್ಯತೆ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಒಕ್ಕಲಿಗ ನಾಯಕತ್ವ ಪ್ರೂವ್ ಮಾಡೋದಕ್ಕೋಸ್ಕರ ಮತ್ತೊಂದು ರೌಂಡಿನ ಸಮರ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ನಡೆಯೋದು ಗ್ಯಾರಂಟಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.